ಅದ್ಭುತವಾದ ಹೊಸ ರುಚಿ ಹನಿ ಜಾಮೂನ್. ತುಂಬಾ ಅದ್ಭುತವಾಗಿದೆ. ಖಂಡಿತ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಒಂದ್ಸತಿ ಮಾಡಿ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಹನಿ ಕೇಕ್ನ ತಿಂದಿರ್ತೀರಾ. ಹಾಗೆ ಇವತ್ತು ನಾನು ಹನಿ ಬಳಸಿ ಒಂದು ಜಾಮೂನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬಳಸ್ತಾ ಇರೋದು ಒಂದು ಉದ್ದಿನಬೇಳೆ, ಇನ್ನೊಂದು ಜೇನುತುಪ್ಪ. ಹಾಗೆ ಉದ್ದಿನಬೇಳೆ ಮತ್ತೆ ಜೇನುತುಪ್ಪ ಬಳಸಿ ಒಂದು ಸುಂದರವಾದ ಮತ್ತು ಅದ್ಭುತವಾದ ಜಾಮೂನ್ ಮಾಡೋಣ. ಜಾಮೂನ್ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದಕ್ಕೆ ಹೇಗೆ ಮಾಡೋದು ಹನಿ ಜಾಮೂನ್. ಬನ್ನಿ ಸ್ನೇಹಿತರೆ, ಉದ್ದಿನಬೇಳೆ 1.5 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಈಗ ನೋಡ್ಬೋದು, ನೋಡಿ ಚೆನ್ನಾಗಿ ನೆಂದಿದೆ. ಈಗ ನೀರನ್ನ ಬಸ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ನೀರನ್ನೆಲ್ಲ ಬಸ್ತಿದೆ. ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಂಬಿಡೋಣ. ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಉಪ್ಪು, 1-2 ಚಿಟಿಕೆಯಷ್ಟು ಉಪ್ಪು, ಹಾಗೆ ನೋಡಿ 3 ಸ್ಪೂನು ಬೆಲ್ಲದ ಪುಡಿ, ಹಾಗೆ ಒಂದು ಸ್ವಲ್ಪ ನೀರಿಗೆ ಹಾಕ್ತೀನಿ. ಆಮೇಲೆ ನೋಡೋಣ. ಬನ್ನಿ, ಇದನ್ನ ರುಬ್ಕೊಂಡು ತಗೊಂಬರೋಣ. ಬನ್ನಿ ಸ್ನೇಹಿತರೆ, ಇದನ್ನ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕೋಣ. ಸ್ನೇಹಿತರೆ, ಸಾಕು ಇಷ್ಟು ಗಟ್ಟಿದ್ರೆ. ಬನ್ನಿ, ಇದೊಂದು ಪಾತ್ರೆಗೆ ಹಾಕೋಣ. ಬನ್ನಿ ಸ್ನೇಹಿತರೆ, ಈಗ ಬಾಣಲಿ ಇಡೋಣ. ಇದು ಕೊಬ್ಬರಿ ಎಣ್ಣೆ. ಬನ್ನಿ ಸ್ನೇಹಿತರೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಹನಿ ಒಡೆ ಜಾಮೂನ್. ನೋಡಿ ಸ್ನೇಹಿತರೆ, ಸೂಪರ್ ರೆಡಿ ಆಗಿದೆ. ಬನ್ನಿ ಸ್ನೇಹಿತರೆ, ನೋಡ್ಬೋದು. ಈಗ ಇದನ್ನ ನಾವು ಜೇನುತುಪ್ಪದಲ್ಲಿ, ಸ್ನೇಹಿತರೆ ನೋಡಿ, ಈ ಬಾಕ್ಸ್ ಅಲ್ಲಿ ಒಂದು 1 ಅವರ್ ನೆನ್ಸೋಣ. ನೋಡಿ, ಈ ತರ ಎಷ್ಟಾಗುತ್ತಷ್ಟು. ನೋಡ್ಬೋದು, ಲಯನ್ ಹನಿ. ನೋಡಿ ಸ್ನೇಹಿತರೆ, ಈ ತರ ಜೇನುತುಪ್ಪದಲ್ಲಿ ನೆನೆಸ್ಬಿಡಿ. ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಈಗ ಮುಚ್ಚಿಡ್ತೀನಿ. ಬನ್ನಿ ಸ್ನೇಹಿತರೆ, ಉದ್ದಿನಬೇಳೆ ಜಾಮೂನ್ ಯಾವ ತರ ಬಂದಿದೆ ನೋಡೋಣ. ನೋಡ್ಬೋದು. ನೋಡಿ ಸ್ನೇಹಿತರೆ, ಏನ್ ಸಖತ್ತಾಗಿ ಬಂದಿದೆ. 1.5 ಗಂಟೆ ಮುಂಚೆ ನೆನೆಸಿಟ್ಟಿದೆ. ನೋಡಿ, ಅದ್ಭುತವಾಗಿದೆ. ಬನ್ನಿ, ಈಗ ಟೇಸ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, 19ನೇ ಶತಮಾನ ಇಂಗ್ಲೆಂಡಿನದು, 20ನೇ ಶತಮಾನ ಅಮೆರಿಕದ್ದು, 21ನೇ ಶತಮಾನ ಭಾರತದ್ದು. ಬದಲಾಗುವ ಸಮಯ ಬಂದಿದೆ. ಬನ್ನಿ, ಬದಲಾಗೋಣ, ಭಾರತವನ್ನ ಬದಲಾಯಿಸೋಣ. ಭಾರತ ಮಾತಾ ಕಿ ಜೈ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದರೆ ಜೇನಿಲ್ಲ. ಸ್ನೇಹಿತರೆ, ಬನ್ನಿ, ಹನಿ ಜಾಮೂನ್ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ನೋಡಿದ್ದೀರಾ. ನೋಡಿ ಸ್ನೇಹಿತರೆ, ಒಂದು ಅದ್ಭುತವಾದ ಹೊಸ ರುಚಿ ಹನಿ ಜಾಮೂನ್. ಯಾರ್ಯಾರು ತಿಂದಿದ್ದೀರೋ ಗೊತ್ತಿಲ್ಲ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮಾರು ಒಂದು 4-5 ಸತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಿಮ್ಗೆ ತೋರ್ಸೋಣ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿದ್ದು.
ಇದು ನಿಮ್ಗೆ ಹನಿ ಇಷ್ಟ ಇಲ್ಲ ಅನ್ನೋದಾದ್ರೆ ನೀವು ಸಕ್ಕರೆ ಪಾಕದಲ್ಲಿ ಬೇಕಾದ್ರೂ ಮಾಡ್ಬೋದು, ಆಮೇಲೆ ಬೆಲ್ಲದ ಪಾಕದಲ್ಲೂ ಮಾಡ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ನೀವು ಹೆಂಗಿದ್ರು ಉದ್ದಿನ ವಡೆ ಮಾಡೇ ಮಾಡ್ತೀರಾ, ಆ ಟೈಮಲ್ಲಿ ಈ ತರ ಒಂದು ಮಕ್ಕಳಿಗೆ ಮಾಡ್ಕೊಡಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಹೊಸ ರುಚಿ ತರ ಇರುತ್ತೆ, ಮತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ, ಬನ್ನಿ ಈಗ ಇದನ್ನ ಟೇಸ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಸೇಮ್ ಜಾಮೂನ್ ಥರನೇ ಇದೆ. ಏನಂದ್ರೆ ಸಕ್ಕರೆ ಪಾಕ ಇಲ್ಲ, ಜೇನುತುಪ್ಪ ಇದೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ತುಂಬಾ ಅದ್ಭುತವಾಗಿದೆ. ಖಂಡಿತ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಒಂದ್ಸತಿ ಮಾಡಿ, ಆಮೇಲೆ ನೀವೇ ತಿಳಿಸ್ತೀರಾ. ಅಷ್ಟು ಅದ್ಭುತವಾಗಿದೆ. ಮಕ್ಳಿಗಂತೂ ಭಾರಿ ಇಷ್ಟ ಆಗುತ್ತೆ. ನಮಗೆ ಇಷ್ಟ ಆಗಿದೆ ಅಂದ್ರೆ ಮಕ್ಳಿಗೆ ಇಷ್ಟ ಆಗಲ್ವಾ? ಸೂಪರ್ ಆಗಿರುತ್ತೆ. ನಾನು 6-7 ಅಕ್ಕಪಕ್ಕ ಮನೆ ಮಕ್ಳಿಗೆಲ್ಲ ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ.